ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ರಾಜಕೀಯ ಭವಿಷ್ಯ ಅಂತ್ಯ ಕಾಣಲಿದೆ DKಶಿ ಸರ್ಕಾರ. ಏನಾಯಿತು ರಾಜಕೀಯದ ಬೆಳವಣಿಗೆ ಅನ್ನೋದನ್ನು ವಿಡದಲ್ಲೇ ನೋಡ್ತಾ ಹೋಗೋಣ. ಬನ್ನಿ, ಒಂದು ವಿಡಿಯೋ ನೋಡ್ಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರ, ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ ವಿಚಾರ ಇದು. ಸದ್ಯಕ್ಕೆ DK ಶಿವಕುಮಾರ್ CM ಆದ ಬೆನ್ನಲ್ಲೇ ಇಂತಹ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇದೆ. ಮುಂದಿನ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಎನ್ನುವ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿಕೊಂಡ ಹೈಕಮಾಂಡ್ ಯಾವತ್ತು ಕ್ಲಾಸ್ ತೆಗೆದುಕೊಂಡಿರುವಂತಹ ವಿಚಾರ ಬಯಲಿಗೆ ಬಂದಿರುವಂಥದ್ದು. ಸದ್ಯ DK ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಒಂದೇ ತಿಂಗಳಿಗೆ ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ಹೈಕಮಾಂಡ್ ಲೆಟರ್ ಕೂಡ ಕೊಟ್ಟಿದ್ದಾರೆ. ಇದೀಗ DK ಶಿವಕುಮಾರ್ಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ ಹೈಕಮಾಂಡ್. ಏನಾಯಿತು ರಾಜಕೀಯದ ಬೆಳವಣಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ವೀಕ್ಷಕರ, ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ DK ಶಿವಕುಮಾರ್ ಅವರ CM ಮುಖ್ಯಮಂತ್ರಿ ಸ್ಥಾನ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಈ ಒಂದು ಕುತೂಹಲ ಕೆರಳಿಸಿರುವಂತಹ ವಿಚಾರ. ಯಾರು ಮಾಡಿಸಿದ್ರು, ಏನಾಯಿತು ಬೆಳವಣಿಗೆ ಅನ್ನೋದು ಮುಖ್ಯ ಅಂದರೆ ರಾಜಕೀಯದಲ್ಲಿ ಏನು ಆಗ್ತಾ ಇದೆ ಬೆಳವಣಿಗೆ, ಮುಂದಿನ ಬೆಳವಣಿಗೆಯಲ್ಲಿ ರಾಜಕೀಯ ಮತ್ತೊಮ್ಮೆ ಎಂಟ್ರಿ ಆಗಲಿದೆಯಾ? DK ಶಿವಕುಮಾರ್ ಆ ಒಂದು ನಡವಳಿಕೆಯಿಂದ ರಾಜ್ಯಕ್ಕೆ, ಕೇಂದ್ರಕ್ಕೆ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ಟು ಬೀಳುತ್ತೆ. ಮುಂದಿನ ಸರ್ಕಾರ ರಾಜ್ಯದಲ್ಲಿ ಬರುತ್ತಾ ಕಾಂಗ್ರೆಸ್ ಅನ್ನುವ ಒಂದು ಪ್ರಶ್ನೆ ಹೈಕಮಾಂಡ್ಗೆ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಂತಹ ಹೈಕಮಾಂಡ್ ಇವತ್ತು ರಾಜಕೀಯ ವಲಯದಲ್ಲಿ DK ಶಿವಕುಮಾರ್ ಅವರನ್ನು ಪ್ರಸ್ತುತವಾಗಿ ಇವತ್ತಿನ ಗಳಿಗೆಯಲ್ಲಿ ರಾಜೀನಾಮೆ ಘೋಷಣೆಯನ್ನು ಮಾಡಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ. ವೀಕ್ಷಕರ, ರಾಜಕೀಯದಲ್ಲಿ ಎಂಟ್ರಿ ಕೊಟ್ಟಂಥ CM ಸ್ಥಾನಕ್ಕೆ ಅಲಂಕರಿಸಿದಂಥ DK ಶಿವಕುಮಾರ್ ಬಂದ ಗಳಿಗೆಯಿಂದಲೂ ಕೂಡ ಎಲ್ಲಿಯವರೆಗೂ ಕೂಡ ಬಹಳ ಒಂದು ವ್ಯತ್ಯಾಸಗಳು, ಬದಲಾವಣೆಗಳು ಬೇರೆ ರೀತಿಯ ಹಂತಕ್ಕೆ ಹೋಗಿರುವಂಥದ್ದು. ಶಾಸಕರ ಮುಖ ಮುನಿಸು ಜೋರಾಗಿರುವಂಥದ್ದು, ರಾಜೀನಾಮೆಯ ಒತ್ತಡ ಹೆಚ್ಚಾಗಿರುವಂಥದ್ದು, ಅದಲ್ಲದೆ ಬಿಡದಿಯ ಟೌನ್ಶಿಪ್ ವಿಚಾರ ಆಗಿರ್ಬೋದು. ಕೆಲವೊಂದಿಷ್ಟು ವಿಚಾರದಲ್ಲಿ ರೈತರ ಪರ ವಿರೋಧ ಚರ್ಚೆಗಳು ಕೂಡ ಇರುವಂಥದ್ದು. ಈ ಒಂದು ವಿಚಾರದಲ್ಲಿ ರಾಜಕೀಯದ ಒಂದು ಗಳಿಗೆ ಅಂದರೆ DK ಶಿವಕುಮಾರ್ ಬಂದ ಗಳಿಗೆ ಎಲ್ಲವೂ ಕೂಡ ವಿರೋಧಗಳು ಹೆಚ್ಚಾಗ್ತಾ ಇದೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿಯೂ ಕೂಡ ಮತ್ತು ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಬರಲು ಕಷ್ಟ ಆಗುವ ಸಾಧ್ಯತೆ ಇರುವ ಬೆನ್ನಲ್ಲೇ ಈ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಮಾಡಿದಂತಹ ಕೇಂದ್ರ ಸರ್ಕಾರದ ರಾಹುಲ್ ಗಾಂಧಿ ಇವತ್ತು DK ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಒತ್ತಾಯವನ್ನು ಮಾಡಿ ಇವತ್ತು ರಾಜೀನಾಮೆಯನ್ನು ಪಡೆದುಕೊಳ್ಳುವ ಸಾಧ್ಯತೆಯನ್ನು ಕೂಡ ಇದೆ. ಸದ್ಯಕ್ಕೆ DK ಶಿವಕುಮಾರ್ ರಾಜೀನಾಮೆಯನ್ನು ಕೊಡುವ ನಿರ್ಧಾರವನ್ನು ಕೂಡ ಮಾಡಿದ್ದಾರಾ ಅನ್ನುವ ಪ್ರಶ್ನೆ ಎದುರಾಗಿರುವಂಥದ್ದು. ಸದ್ಯ ರಾಜಕೀಯದಲ್ಲಿ ಸಂಚಲನ ಮಾಡಿಸಿರುವಂತಹ DK ಶಿವಕುಮಾರ್ ಅವರ CM ಸ್ಥಾನ ಈ ಒಂದು ಗಳಿಗೆ ಸರಿ ಇಲ್ಲ. ಸದ್ಯಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಶಾಸಕರ ಒಂದು ನಿರ್ಧಾರವೂ ಕೂಡ ಆಗಿದೆ. ಹಾಗೆ ರೈತರ ವಿರೋಧಗಳು ಕೂಡ ಹೆಚ್ಚಾಗ್ತಾ ಇದೆ. CM ಸ್ಥಾನ ಅಲಂಕರಿಸಿದ DK ಶಿವಕುಮಾರ್ ನಡವಳಿಕೆ, ಅಭಿವೃದ್ಧಿಯ ಕೆಲಸಗಳು ಶೂನ್ಯವಾಗಿ ಕಂಡು ಬರ್ತಾ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಮುಂದಿನ ಭವಿಷ್ಯ, ಮುಂದಿನ ರಾಜಕೀಯದ ದಿನಗಳಿಗೆ ಹೊಡೆತ ಬೀಳುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಧೂಳಿಪಟ ಆಗಬಹುದು, ಕಾಂಗ್ರೆಸ್ ಪತನ ಆಗಬಹುದು, ಕಾಂಗ್ರೆಸ್ ಇನ್ನೆಲ್ಲೂ ಇಲ್ಲವೇನೋ ಅನ್ನುವ ರೀತಿಯಲ್ಲಿ ಆಗಬಹುದೇನೋ ಅನ್ನುವ ನಿರ್ಧಾರವನ್ನು ಇಟ್ಕೊಂಡು ಈ ರೀತಿಯ ದಿನಗಳು ಮರುಕಳಿಸಬಾರದು ಅನ್ನುವ ಒಂದು ನಿಟ್ಟಿನಲ್ಲಿ DK ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಹೈಕಮಾಂಡ್ ದೊಡ್ಡ ತೀರ್ಮಾನವನ್ನು ಮಾಡಿದೆ. ಈ ಒಂದು ವಿಚಾರ ಕೇಳ್ತಾ ಇದ್ದಂತೆ DK ಶಿವಕುಮಾರ್ ಬಹಳ ಬೇಸರವನ್ನ ಹೊರಹಾಕಿದ್ದಾರೆ. ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಹಳ ಕನಸುಗಳನ್ನು ಕಟ್ಕೊಂಡಿದ್ದೆ, ಇವೆಲ್ಲವೂ ಕೂಡ ಆಯಿತು. ರಾಜಕೀಯದಲ್ಲಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲಿಕ್ಕೆ ಬಹಳ ಹೋರಾಟಗಳನ್ನು ಮಾಡಿದ್ದೇನೆ, ಆದರೆ ನನಗೆ ಈ ರೀತಿಯಾಗಿ ನೋವಾಗ್ತಿದೆ ಅಂತ ಹೇಳಿ DK ಶಿವಕುಮಾರ್ ಬೇಸರವನ್ನು ಹೊರಹಾಕಿದ್ದಾರೆ. ಹೈಕಮಾಂಡ್ ತೀರ್ಮಾನದಂತೆ, ಹೈಕಮಾಂಡ್ ನಿರ್ಧಾರವಂತೆ ಇವತ್ತು ರಾಜೀನಾಮೆಯನ್ನು DK ಶಿವಕುಮಾರ್ ಕೊಡಲಿದ್ದಾರೆ. ಸದ್ಯಕ್ಕೆ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ DK ಶಿವಕುಮಾರ್ ಬದಲಿಗೆ ಹೊಸ ವ್ಯಕ್ತಿ, ಹೊಸ ಶಾಸಕ, ಪ್ರಭಾವಿ ನಾಯಕ ಇವತ್ತು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಅಧಿಕಾರವನ್ನು ವಹಿಸಿಕೊಳ್ಳುವ ಒಂದು
ಸೂಚನೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಸದ್ಯ ರಾಜ್ಯಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಎಂಟ್ರಿ ಕೊಡಲಿರುವ ಸಾಧ್ಯತೆ ಇದೆ. ಇವೆಲ್ಲ ವಿಚಾರಗಳನ್ನು ಗಮನಿಸಿದಂತಹ ಡಿ ಕೆ ಶಿವಕುಮಾರ್ ಅವರ ಒಂದು ನಡವಳಿಕೆಯ ವಿಚಾರವು ಕೂಡ ಬೇಸರ ತರಿಸಿರುವಂಥದ್ದು. ಸೊ ಏನೋ ಮಾಡಲು ಹೋಗಿ ಏನೇನೋ ಆಗಿದೆ ಅನ್ನುವ ವಿಚಾರ ಸದ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿರುವಂತಹ ಬಿಡದೆ ವಿಚಾರವೂ ಕೂಡ ಹೌದು. ಸೊ ಶಾಸಕರ ಒಂದು ಸಚಿವ ಸಂಪುಟದಲ್ಲಿ ಆದಂತಹ ಅವಮಾನಗಳು, ಬೇಸರಗಳು ಇವೆಲ್ಲವನ್ನ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ಗೆ ಯಾವ ಒಂದು ಪ್ಲಸ್ ಪಾಯಿಂಟು ಕಾಣ್ತಾ ಇಲ್ಲ. ಎಲ್ಲವೂ ಕೂಡ ಮೈನಸ್ ಆಗ್ತಾ ಇದೆ ಅಂತೇಳಿ ಈ ಎಲ್ಲದರ ಮಧ್ಯೆ ಒಂದೊಳ್ಳೆಯ ಪ್ಲಾನನ್ನು ಹೈಕಮಾಂಡ್ ನಿರ್ಧಾರವನ್ನು ಮಾಡಿಕೊಂಡು ಇವತ್ತು ರಾಜೀನಾಮೆಯನ್ನು ಕೇಳಿದ್ದಾರೆ. ರಾಜೀನಾಮೆ ಕೇಳ್ತಾ ಇದ್ದಂತೆ ಬೇಸರವನ್ನು ಹೊರಹಾಕಿದಂಥ ಡಿ ಕೆ ಶಿವಕುಮಾರ್ ಒಂದು ಕ್ಷಣ ಒಂದು ಮೌನವಾಗಿದ್ದ ಕುಳಿತಿದ್ದಾರೆ. ಸೊ ಇವತ್ತು ಸದ್ಯಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಬೇಸರವನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮೌನವಾಗಿದ್ದಾರೆ. ಸೊ ಇವೆಲ್ಲವನ್ನು ಗಮನಿಸಿದಂಥ ರಾಜ್ಯದ ಜನ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಅದರಲ್ಲೂ ಕೂಡ ಬಿಡದಿಯ ಜನ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಬಿಡದಿಯ ಶಾಪಕ್ಕೆ ಬಹಳ ಇದೊಂದು ಇರುವಂಥ ವಿಚಾರವೂ ಕೂಡ ಹೌದು. ಸದ್ಯಕ್ಕೆ ಈ ಒಂದು ವಿಚಾರವನ್ನು ಗಮನಿಸಿದಂಥ ಎಲ್ಲರೂ ಕೂಡ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಆಪ್ತರೆಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ CM ಆಗಲೇಬೇಕು ಅಂತ. ಸದ್ಯ ಆದರೆ ಡಿ ಕೆ ಶಿವಕುಮಾರ್ಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ರಾಜೀನಾಮೆಯನ್ನು ಕೊಡ್ತಾರಾ ಇಲ್ಲ ಹಾಗೆ ಇರ್ತಾರಾ? ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಬಿಡದೆ ಟೌನ್ಶಿಪ್ನಲ್ಲಿ ನಡೆದಿರುವಂತಹ ಘಟನೆಗಳ ಮರಿಕಳಿಸ್ತಾ ಏನು ಆಗಬಹುದು ರಾಜಕೀಯ ಬೆಳವಣಿಗೆ? ಇವೆಲ್ಲ ವಿರೋಧಗಳು ವ್ಯಕ್ತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಮೌನವಾಗಿರಬೇಕು ಅನ್ನುವ ಅವಕಾಶವನ್ನು ಏನಾದರೂ ಕೊಡ್ತಾರಾ ಇಲ್ಲ ಇದೇ ರೀತಿಯ ಮುಂದುವರಿಸಿ ಅಂತ ಹೇಳ್ತಾರಾ? ಸೊ ಹೈಕಮಾಂಡ್ ಏನು ಕ್ಲಾರಿಟಿಯನ್ನು ಕೊಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮೇಲೆ ದೊಡ್ಡ ಷಡ್ಯಂತ್ರವೇ ನಡೆದು ಹೋಗಿದೆ. ರಾಜೀನಾಮೆನ ಕೊಡಲೇಬೇಕು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಬದಲು ಬೇರೆಯ ಪ್ರಭಾವಿ ನಾಯಕರನ್ನ ಮುಖ್ಯಮಂತ್ರಿ ಆಗಿ ಮಾಡಿ, ಅನುಭವಿಗಳ ಇದ್ದಾರೆ ತುಂಬ ಜನ ಅಂಥವ್ರನ್ನ ಮಾಡಿ ಅಂತೇಳಿ ಪ್ರೆಸರ್ ಕೂಡ ಬರ್ತಾ ಇರುವಂತಹ ವಿಚಾರ ಕೂಡ ಇದೆ. ಸದ್ಯಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆ ಡಿ ಕೆ ಶಿವಕುಮಾರ್ ಕಣ್ಣಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಹೈಕಮಾಂಡ್ ದೊಡ್ಡ ನಿರ್ಧಾರ, ಹೈಕಮಾಂಡ್ ಹೇಳಿದಂತೆ ಆ ರಾಜ್ಯದಲ್ಲಿ ನಡಿಬೇಕಾದ ವಿಚಾರ. ಸದ್ಯಕ್ಕೆ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇರೋದನ್ನು ಮುಗಿಸ್ತಾ ಇರೋ. ಥ್ಯಾಂಕ್ ಯು.